ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಗೈಸ್ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಿ, ಹಾಗೆ ನಗ್ನಾಗ್ತಾ ಇರಿ ಗೈಸ್. ಸಾರಿ 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 ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಗೈಸ್. ನೋಡಿ ಗೈಸ್, ಇವನೇ ತರ್ನೇಶ್ ಅಂತ. ನನ್ನ ಟೈಮ್ ವೇಸ್ಟ್ ಅಲ್ಲ ಮಾಡಿ. ನೋಡೋ ಇಲ್ಲಿ ನೋಡೋ, ತರ್ನೇಶ್ ಬ್ಲಾಗ್ಗೆಲ್ಲ ಬರಬೇಕು. ನೀನು ಬಂದಿಲ್ಲ ಅಂದರೆ ಮಾತಾಡ್ಸ. ನೋಡಿ ಗೈಸ್, ಇವನೇ ತರುಣೇಶ್ ಅಂದರೆ ನನ್ನ ಟೈಮ್ ವೇಸ್ಟ್, ಫುಲ್ಲು ಟೈಮ್ ವೇಸ್ಟ್ ಮಾಡ್ತಾನೆ. ಫೋನ್ ಮಾಡಿ ಏನನ್ನೋದು ಗೈಸ್, ಅವ್ರ ಮನೆಗೆ ಬಂದಿದ್ದೆ ನಾನು. ಸುಮ್ಮನೆ ಇಬ್ಬರು ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಗೈಸ್, ನಾನು ಲೋ ಶೋಡ್ ಇಲ್ಲ ಅಂದರೆ ಲೋ ಟೇಪರ್ ಮಾಡಿಸ್ತೀನಿ ಈ ಸತಿ. ಸೊ ಬಾರಲ್ಲ ಹೋಗೋಣ. ಸೂರ್ಯ ಮನೇನು ಇವ್ರ ಮನೆ ಅಪೋಸಿಟ್ ನೋಡೋಣ ಸೂರ್ಯ ಇದ್ದವನ ಇಲ್ಲ ಅಂತ. ಅವತ್ತೊಂದ್ಸತಿ ಟ್ರೋಲ್ ಮಾಡೋಕ್ಕಿದೆ ಗೈಸ್. ಅವನು ಇವನು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿ ಇವನ್ನ ಮನೆ ಹತ್ರ ಕರ್ಕೊಬಂದೆ. ನೋಡಿ ಒಡೆ ಸುತ್ತೋಡೆ ಉದ್ದೀರ್ ಮಾಡಿ ಎಲ್ಲ ಚೂ ಚೂ ಮಾಡು ಚೂ ಚೂ ಏನು ಮಾಡಲ್ಲ ಬರ. A little longer than a few minutes later. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಕೊಂಡು, ಏನಕ್ಕೆ ವೆಲ್ಕಮ್ ಬ್ಯಾಕ್ ಅಂದರೆ ಗೈಸ್ ಕಟ್ಟಿಂಗ್ ಮಾಡಿಸಾಗಿದೆ. ಅವ್ನು ತರುಣೇಶ್ ಮನೆಗೆ ಹೋದ. ಇವಾಗ ನಾನು ಡಯಟ್ ಕುಕ್. ಬನ್ನಿ ಗೈಸ್, ಇವಾಗ ಓದೋಣ. ಇವಾಗ ಸ್ಟಾರ್ಟ್ ಮಾಡೋಣ ಫಿಸಿಕ್ಸ್. ಸೊ ಗೈಸ್, ನನ್ನ ಕರೆಂಟ್ ಸಿಚುವೇಶನ್ ಅಷ್ಟು ಡೀಪಾಗಿ ಏನು ಸಿಚುವೇಶನ್ ಹಂಗಲ್ಲ ಹೇಳಿದ್ದಕ್ಕೆ ಸಾರಿ ಗೈಸ್. ಆ ಥರ ಏನು ಓವರಿದಿಲ್ಲ ಗೈಸ್. ಇವಾಗ ನಾನು ಹೇಳ್ತಾ ಇದ್ನಲ್ಲ ಓದಬೇಕು ಅಂತ, ನಾನು ಬೆಳಗ್ಗೆಯಿಂದ ನಾನು ಓದಿಲ್ಲ ಕರೆಕ್ಟಾಗಿ. ಬುಕ್ ತೆಗ್ದೆ, ನಾನು ಪ್ರಿಂಟೌಟ್ ತೊಗೊಬಂದೆ. ಮಧ್ಯಾಹ್ನನೇ ತಂದಿದ್ದದನ್ನು. ಬೆಳಗ್ಗೆ ಎದ್ದೆ ನಾನು. ಆಮೇಲೆ ನನ್ನ ಫ್ರೆಂಡು ಇದು ಕಟ್ಟಿಂಗ್ ಮಾಡಿಸ್ತೀರಿ, ನಾನು ತರುಣೇಶು. ಆಮೇಲೆ ಹಾಗೆ ಇದಾದಮೇಲೆ ಸ್ವಲ್ಪ ಹೊತ್ತು ಕೆಲಸ ಇತ್ತು ನಂದು. ಅದನ್ನ ಮುಗಿಸ್ಕೊಂಡು ನಾನು ಪ್ರಿಂಟೌಟೆಲ್ಲ ತಂದು ನಾನು ಒಂದೆರಡು ಕ್ವಶನ್ ಓದಿದೆ. ಆದಮೇಲೆ ಮತ್ತೆ ತಿನ್ಕೊಂಡು, ಆದಮೇಲೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೀ ಆಗಿದ್ದೆ. ಅಕ್ಕ ಜೊತೆ ಮಾತಾಡ್ಕೊಂಡು ಸ್ವಲ್ಪ ರೂಮ್ ಡೆಕೋರ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಅದಾದಮೇಲೆ ಗೈಸ್, ಇವಾಗ ನನಗೆ ಟೈಮ್ ಸಿಕ್ತು ಮತ್ತೆ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ. ಇಲ್ಲಿ 30 ಕ್ವಶನ್ಸ್ ಇದೆ ಗೈಸ್ ಈ ಪೇಪರಲ್ಲಿ. ಏನಂದರೆ 1 2 3 4 ಇದಿಷ್ಟು ಗೈಸ್ ಇವಾಗ ಕುತ್ಕೊಂಡು ನಾನು ಓದಿ ಮುಗಿಸ್ಬಿಟ್ಟೆ. ಇನ್ನು ನಂದು ಏನಿದೆ ಅಂದರೆ ಬ್ಲೂ ಕ್ವಶನ್ಸ್ ಅಂತ ಅಂತಾರೆ ಗೈಸ್, ಗೊತ್ತಿರುತ್ತೆ ನಿಮಗೆ. ನಾನು ಅಷ್ಟು ಡೀಪಾಗಿ ಹೇಳೋದು ಬೇಡ. ಬ್ಲೂ ಕ್ವಶನ್ಸ್ ಮತ್ತು ಇನ್ನೂ ಏನೋ ಒಂದಿದೆ. ನನ್ನ ಫ್ರೆಂಡ್ಸ್ನ ಕೇಳಿದ್ರೆ ಇಷ್ಟು ಓದು ಅಂತಂದಿದ್ದಾರೆ. ನೋಡೋಣ, ಇಷ್ಟೋದೇ ಆಗಿದೆ ಗೈಸ್. ಹಾಗೆ ಬ್ಲೂ ಕ್ವಶನ್ಸ್ ಓದ್ಕೊಳ್ಳೋಣ. ಅದು ಓದಿ ಮುಗಿಸಾದ ತಕ್ಷಣ ನಾನು ಇವಾಗ ಓದೋ ಮೂಡಿಲ್ಲ ಗೈಸ್. ಇವಾಗ 30 ಕ್ವಶನ್ಸ್ ಓದಿದ್ದೀರಲ್ಲ, ಈ 30ನೇ ನಾನು ಫೋಕಸ್ಡಾಗಿ ಕುತ್ಕೊಂಡು ಓದಿರೋದೇ ದೊಡ್ಡ ಹೆಚ್ಚು. ಇದು ಆದ್ರೂ ಗೈಸ್ ನಂದು ಏನಂದರೆ ಎಲ್ಲ ಓದ್ಬಿಡ್ತೀನಿ ಗೈಸ್, ಮರ್ತೋಗ್ಬಿಡುತ್ತೆ. ಇದೊಂದೇ ಪ್ರಾಬ್ಲಮ್. ಸೊ ಇದಕ್ಕೊಂದು ಜುಗಾಡ್ ಮಾಡ್ಕೊಂಡು ಎರಡು ಸತಿ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಕುತ್ಕೋಬೇಕು. ಹಾಗೆ ಗಾಯ್ಸ್, ನಾನು ಇಲ್ಲಿ ಶೇಪ್ ಹಾಕ್ಸಿದ್ದೀನಿ ನೋಡ್ಬೋದು ಹಿಂಗೆ. ಸೊ ಅದು ಚೆನ್ನಾಗಿದೆ ಗೈಸ್, ಹಿಂಗೆ ಬಂದು ಹಿಂಗೆ ಅದೇ ಚೆನ್ನಾಗಿ ಕಾಣಿಸ್ತದೆ ಗೈಸ್. ಇದನ್ನ ನೋಡ್ಬಿಟ್ಟು ಏನೇನೋ ಅಂದ್ಕೊಬೇಡ್ರಿ. ಇದು ನಮ್ಮ ಅಕ್ಕ ಜೊತೆ ಹಾಕ್ಕೊಂಡಿದ್ದೀನಿ ಕೈಗೆ ಸುಮ್ಮನೆ. ನಿಜವಾಗ್ಲೂ ನಮ್ಮ ಅಕ್ಕದೇ ಗೈಸ್, ನಂಬಿ. ನನ್ನ ಫ್ರೆಂಡ್ಸ್ ಬ್ಲಾಗ್ ನೋಡ್ತಾ ಇರ್ತಾರಲ್ಲ, ಬಂದು ಕೇಳ್ತಾರೆ ಏನೋ ಅದು ಅಂತ, ಅದಕ್ಕೆ ಹೇಳ್ತಿದ್ದೆ. ಸೊ ಬನ್ನಿ ಗೈಸ್, ಸ್ವಲ್ಪ ಹೊತ್ತು ಫೋನ್ ನೋಡೋಣ. ಚಾರ್ಜ್ ಹಾಕ್ಲಿಕ್ಕಿದ್ದೆ. ಸೊ ಗೈಸ್, ನಾನು ಇನ್ನೂ ಇಲ್ಲೇ ಇದ್ದೆ, ಸುಮ್ಮನೆ ಹಂಗೆ ಫೋನ್ ನೋಡ್ತಿದ್ದೆ. ಆ ಟೈಮಲ್ಲೇ ನಾನು ಅಬ್ಸರ್ವ್ ಮಾಡಿದೆ, ಬಟ್ಟೆ ಎಲ್ಲ ಹಂಗೆ ಬಿದ್ದಿತ್ತು. ಇವಾಗ ಒಗ್ದಾಗಿ ತಂದಿರೋ ಬಟ್ಟೆ. ಸೊ ಅದನ್ನೆಲ್ಲ ಮಡ್ಚಿ ಇಕ್ತಾಯಿದ್ದೀನಿ ಪ್ಲೇಸಲ್ಲಿ. ಬನ್ನಿ ಫಸ್ಟ್ ಅದನ್ನ ಮುಗಿಸ್ಕೊಂಡೋಗಿ ಮತ್ತೆ ಹೋಗೋಣ. ಸೊ ಗೈಸ್ ನೋಡಿ, ನಮ್ಮ ಅಕ್ಕ, ನಾನು ನಮ್ಮ ಅಕ್ಕನೇ ಗೈಸ್ ಬೆಳಗ್ಗೆಯಿಂದ ಮನೆಯಲ್ಲಿದ್ದೀರಿ. ಅಮ್ಮ ಕೇಳಿ ಗೈಸ್, ಇದು ನಿನ್ನೆ ಕರೆದ್ರು ನನ್ನ ಹೋಗೋಣ ಬಾ ಅಂತ. ನಾನೇನಾದ್ರು ಹೋಗಿದ್ದಿದ್ರೆ ಫಿಸಿಕ್ಸ್ ಓದೋಕ್ಕೆ ಐತದಿಲ್ಲ ಗೈಸ್. ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ.
ಅದಕ್ಕೆ ಬಚಾವಾಗಿದ್ದೀನಿ. ಇನ್ನೂ ಅವ್ರು ಬಂದೇ ಇಲ್ಲ, ಇನ್ನೂ ಬಂದಿಲ್ಲ. ಟೈಮ್ ನೋಡಿ ನೋಡಿ ಬೇಕಾದ್ರೆ ಟೈಮ್ ಎಷ್ಟಾಯಿತು, ಇನ್ನೂ ಬಂದಿಲ್ಲ ಗೈಸ್ ಅವರು. ನಮ್ಮ ಅಕ್ಕಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ, ಹಾಗೆ ಇನ್ನೂ ಓದಿಲ್ಲ ಗೈಸ್. ಮುಗಿಸಾಯ್ತು. ಇದು ಯಾವ ಥರ ಅಂದರೆ ಸಮ್ ಟೈಪ್ ಇರುತ್ತಲ್ಲ ಗೈಸ್, ಅದನ್ನ ನನಗೆ ಅಷ್ಟು ಅರ್ಥನೇ ಆಗಿಲ್ಲ. ಅದು ಈಸಿ ಅಂದ್ಕೊಂಡಿದ್ದೆ. ಅದು ನೋಡೋಣ ಬನ್ನಿ, ನಾನು ಜುಗಾಡ್ ಮಾಡೋಣ. ಹಾಗೆ ಮುಗೀತು, ನನಗೆ ಅಷ್ಟು ಓದೋದು ಏನೇನಿಲ್ಲ ಇವಾಗ. ಇವತ್ತಿನ ಬ್ಲಾಗ್ ಹಿಂಗೆ ಆಗ್ತಿದೆ ಗೈಸ್. ಬೀಯಿಂಗ್ ಇನ್ ಹೋಮ್, ಸಂಡೇ ವಾಸ್ ಬೋರಿಂಗ್ ಸಂಡೇ ಗೈಸ್. ಚೆನ್ನಾಗಿದ್ದಿಲ್ಲ ಸಂಡೇ ಇವತ್ತಂತೇನು. ಸೊ ಬನ್ನಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಬಟ್ಟೆನ ವಾಷಿಂಗ್ ಹಾಕಬೇಕು, ಒಕ್ಕ ಆಗ್ತಿದೆ. ಬಂದಮೇಲೆ ಮತ್ತೆ ಬನ್ನಿ ಹೋಗೋದನ್ನ ಅಷ್ಟೇ. ಸೊ ಗೈಸ್, ಇವಾಗ ನಮ್ಮ ಮಾವನೂ ಬರ್ತಿದ್ದಾರೆ ಗೈಸ್, ಅಂದರೆ ನಮ್ಮಮ್ಮ ಅವರ ತಮ್ಮ. ಸೊ ಅವರು ಗಾಡಿ ತೊಗೊಂಡು ಗಾರಪಳ್ಯದಲ್ಲಿ ನಿಲ್ಸ್ಕೊಂಡಿದ್ದಾರೆ. ಬಟ್ ಅವರೊಬ್ಬರನ್ನ 3 ಜನನ ಹತ್ಸ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಕರೆದಿದ್ದಾರೆ. ಹೋಗೋಣ ಬನ್ನಿ ಗೈಸ್ ಗಾರಪಳ್ಳಿಗೆ. ನಮ್ಮ ಪಪ್ಪಿ ನೋಡಿ ಕಿವಿ ಅಲ್ಲಾಡಿಸ್ತು. ಸೊ ಬನ್ನಿ ಗೈಸ್, ಇವಾಗೇನಿಲ್ಲ, ಫಸ್ಟು ಪಿಕ್ ಮಾಡ್ಕೊಂಡು ಬರೋಣ ಅವ್ರನ್ನ. ನಾನು 2 ಚಪ್ಲಿನೂ ಎಲ್ಲೋ ಮಾಯ ಮಾಡಿದ್ದೆ ಗೈಸ್. ಇದು ಬನ್ನಿ ಮತ್ತೆ ಓಡೋಣ. ಸೊ ಗಾಯ್ಸ್ ನೋಡಿ, ತುಂಬ ದಿವಸ ಆದಮೇಲೆ ಈ ಟೆಂಪಲ್ಗೆ ಬಂದಿದ್ದೀರಿ ನಾವು. ಎಷ್ಟು ದಿವಸ ಆಯಿತು ಗೊತ್ತಾ ಗೈಸ್, ಇಲ್ಲಿ ಬಂದೇ ಎಷ್ಟು ದಿವಸ ಆಗ್ಬಿಟ್ಟಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ, ನಿಜವಾಗ್ಲೂ ತುಂಬ ದಿವಸ ಆಗ್ಬಿಟ್ಟಿದೆ ಇಲ್ಲಿ ಬಂದು. ಕ್ಲಬ್ಗೆ ಹೋಗಕ್ಕೆ ಹಿಂಗೆ ಹೋಯ್ತದೆ, ಅದೇ ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ಸೊ ಗೈಸ್, ಇವಾಗ ಒಂದು 5 ಎಕ್ಸಾಂಪಲ್ ತೋರಿಸ್ತೀನಿ ಗೈಸ್. ಟೈಮ್ ಬಂದು ನೋಡಿ, ಇದೊಂದು ನೋಡಿದ್ರಾ, ಮಂಡೇ June 29, 12 12:27 ಆಗ್ತದೆ. ನಾನು ವ್ಲಾಗ್ ಎಡಿಟ್ ಮಾಡ್ಕೊಂಡು ಇನ್ನೂ ಅವಾಗಲಿಂದ ಮಾಡ್ತಾಯಿದ್ದೀನಿ. ಅದೇನಂದರೆ ವಾಲಿಬಾಲ್ದು ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೆಲ್ಲ ಚೆನ್ನಾಗಿ ವ್ಲಾಗಿಂಗ್ ಮಾಡಬೇಕಂತ ಕನ್ಸಿಸ್ಟೆಂಟಾಗಿರ್ಬೇಕು ಅನ್ನೋದು, ಇವತ್ತೇ ಮಾಡಬೇಕನ್ನೋದು. ಇನ್ನೂ ಮಲಗಿಲ್ಲ. ನಾನು ಬೆಳಗ್ಗೆ 5:30 ಎದ್ದಬೇಕು, ಪ್ರಾಕ್ಟೀಸ್ ಕೊಡಬೇಕು. ನೋಡಿ ಗೈಸ್, ಒಂದು ಹಾರ್ಡ್ ವರ್ಕ್ಗೋಸ್ಕರ ಸಬ್ಸ್ಕ್ರೈಬ್, ಲೈಕ್ ಮಾಡಿಬಿಟ್ರಿ ಗೈಸ್. ಸೊ ಬನ್ನಿ, ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಗೈಸ್. ಅದು ಲ್ಯಾಪ್ಟಾಪ್ ನೋಡ್ತಿದ್ದೆ, ಹಾಗೆ ಏನಿಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮಾಡ್ತೀನಿ ಗೈಸ್. ಏನಿಲ್ಲ, ಮಲ್ಕೊತೀನಿ ಅಷ್ಟೇ. ನಮ್ಮ ಮಾಮ ನಮ್ಮಪ್ಪ ಹಾಲು ಮಲಗಿದ್ದಾರೆ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹಾಲು ಮಲಗಿದ್ದಾರೆ. ನಮ್ಮಪ್ಪ ಇಲ್ಲಿ ಮಲ್ಕೊತಿದ್ದೀನಿ. ಮೇಲಕ್ಕೆ ನೋಡಿ ಗೈಸ್, ಅದ್ರದ್ದು ಚೆನ್ನಾಗಿದೆಯಲ್ಲ ಗೈಸ್. ಸೊ ಬನ್ನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಮುಗಿಯಿತು ಅಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಭಜನೆ. ಹಾರ್ಡ್ ವರ್ಕ್ ಮಾಡಿದ್ರೇ ಎಲ್ಲ ಆಗೋದು. ಹಾಗೆ ಕನ್ಸಿಸ್ಟೆಂಟಾಗಿ ಸರಿ. ಸೋಲಿಲ್ಲದ ಹುಡುಗಾನ ಆದಂತಿದೆ ಬಲಹೀನ, ನೋಡುತ್ತಿರೆ ನಿನ್ನ ನಗುನ. ತುಸು ಜಂಭ ನಿನಗೆ ಇದ್ದರು, ನನಗಿಷ್ಟ ನೀನು ಆದರು, ನಿನ ಹಾಗೆ